ಗಣೇಶೋತ್ಸವದಲ್ಲಿ ಜಿಲ್ಲಾಧಿಕಾರಿ ಪಾಲಿಕೆಯಿಂದ ಮಹಾಪ್ರಸಾದ ಕೊಡುವುದಾಗಿ ಹೇಳಿದ್ರು. ಆದರೆ ಪಾಲಿಕೆ ಸದಸ್ಯರು ರಾಜಕೀಯ ಮಾಡಿ ವಿರೋಧ ಮಾಡಿರುವುದು ಸರಿಯಲ್ಲ ಎಂದು ಶ್ರೀರಾಮ್ ಸೇನಾ ಹಿಂದೂಸ್ತಾನ್ ಸಂಸ್ಥಾಪಕ ಅಧ್ಯಕ್ಷ ರಮಾಕಾಂತ್ ಕೊಂಡೂಸ್ಕರ್ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಗಣೇಶೋತ್ಸವ ಮಂಡಳಗಳ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳು ಏಕಪಕ್ಷೀಯವಾಗಿ ಮಹಾನಗರ ಪಾಲಿಕೆಯಿಂದ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿಲ್ಲ. ಗಣೇಶ ಮಹಾಮಂಡಳಗಳು ಮನವಿ ಮಾಡಿದಾಗ ಅವರು ಹೇಳಿದ್ದಾರೆ, ನಾವು ಸಹ ರಾಜ್ಯಪಾಲರಿಗೆ ಮನವಿ ಮಾಡುತ್ತೇವೆ. ವಿರೋಧ ಮಾಡುವ ನಗರ ಸೇವಕರು ನಿಮ್ಮ ಕೈಯಿಂದ ಮಹಾಪ್ರಸಾದಕ್ಕೆ ಕೊಡುವುದಿಲ್ಲ. ರಾಜಕೀಯ ವ್ಯಕ್ತಿ ಕುತಂತ್ರದಿಂದ ಇದನ್ನ ಮಾಡಿದ್ದಾರೆ. ಮಹಾಮಂಡಳದಿಂದಲೇ ನಾವು ಮಹಾಪ್ರಸಾದ ವ್ಯವಸ್ಥೆ ಮಾಡುತ್ತೇವೆ ಎಂದರು. ಇವತ್ತಿನ ದಿನ ಮಹಾಮಂಡಳ ವತಿಯಿಂದ ನಾವೇ ಮೀಟಿಂಗ್ ಅನ್ನು ಕರೆದಿತ್ತು. ಇದು ಅರ್ಜೆಂಟ್ ಮೀಟಿಂಗ್ ಇದ್ದು, ಲಾಸ್ಟ್ ಮೀಟಿಂಗ್ ಒಳಗಡೆ ಡಿಸಿ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದು, ಗಣೇಶ್ ವಿಸರ್ಜನೆ ಮೆರವಣಿಗೆ ಒಳಗಡೆ ನಾವೇ ಮಹಾಪ್ರಸಾದವನ್ನು ನಾವು ಕೊಡ್ತೀವಿ ಅಂತ ಒಂದು ಆರ್ಡರ್ ಅನ್ನು ಮಾಡಿದ್ದು. ಕೆಲವು ರಾಜಕೀಯ ಒತ್ತಡ ತಗೊಂಡ್ ಬಂದ್ ಕೆಲವು ನಗರ ಸೇವಕರು ನಿನ್ನೆ ಕಾರ್ಪೊರೇಷನ್ ಮೀಟಿಂಗ್ ಒಳಗಡೆ ಡಿಸಿ ಅವ್ರದ ಅದು ಏನು ಆರ್ಡರ್ ಮಾಡ್ಯಾರ, ಅದು ತಪ್ಪು ಮಾಡ್ಯಾರು. ಡಿಸಿ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ರು ಇದು ಮಹಾಪ್ರಸಾದ್ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಡ್ಲು ಅಂತ ಡಿಸಿ ಅವ್ರಿಗೆ ಕೇಳಿದ್ದಾರೆ. ತದನಂತರ ನಗರ ಸೇವಕರು ಮತ್ತು ಮಹಾಪೌರರು ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಅವ್ರ ಕಡೆ ಡಿಸಿ ಅವ್ರದ ತಕರಾರವನ್ನು ಮಾಡ್ಲಿಕ್ಕೆ ಅವರು ಪ್ರಯಾಸವನ್ನು ಮಾಡಿದ್ರು, ಅಲ್ಲೇ ಮಾತಾಡಿದ್ರು. ಅದಕ್ಕೆ ನಾವೇ ಮಹಾಮಂಡಳ ವತಿಯಿಂದ ಡಿಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದು, ನೀವು ವಿಸರ್ಜನೆ ಮೆರವಣಿಗೆ ಒಳಗಡೆ ನೀವು ಅನ್ನ ಪ್ರಸಾದವನ್ನು ಮಾಡ್ರಿ ಅಂತ ನಾವು ಮನವಿ ಕೊಟ್ಟಿದ್ವು. ಆ ಮನವಿಗೆ ಒಪ್ಪಿಗೆ ಆಗಿ ಡಿಸಿ ಅವರು ಆರ್ಡರ್ ಮಾಡಿದ್ರು. ಅದಕ್ಕೆ 11 ದಿವಸ ಅಲ್ಲ, ವಿಸರ್ಜನೆ ಮೆರವಣಿಗೆ ಒಂದೇ ದಿವಸ ಡಿಸಿ ಅವರು ಅದು ಏನು ತೀರ್ಮಾನ ಮಾಡಿದ್ವು, ಆ ತೀರ್ಮಾನಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಇವತ್ತು ಮಂಡಳು ಮತ್ತು ಸಾರ್ವಜನಿಕ ಗಣೇಶೋತ್ಸವ ಮಂಡಳು ನಾವು ಇಲ್ಲಿ ಇವತ್ತು ಮೀಟಿಂಗ್ ತಗೊಂಡಿವಿ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.